ರಾಕೇಶನ್ನ ಸೂರ್ಯವರ್ಧನ್ ಅಂತ ಹೇಳಿ ನೀವೇ ಸತ್ಯಮೂರ್ತಿಯವರ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ರಿ ಅಲ್ವಾ ಮುನೀಂದ್ರ ಅವರೇ? ಹೌದು. ಅವನಿಗೆ ಅಲ್ಲಿರೋ ಕಣ್ಣನ ಮೇಲೆ ಭಯ ಇತ್ತು. ತನ್ನ ಜೀವಕ್ಕೆ ಅಪಾಯ ಇರುತ್ತೆ ಅಂತ ಅವನು ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದ. ನಾನು ಕಾನೂನು ಪ್ರಕಾರ ಅವನಿಗೆ ಸಹಾಯ ಮಾಡಬೇಕು ಅಂತ ಪೊಲೀಸವ್ರನ್ನ ಕರ್ಕೊಂಡು ಸತ್ಯಮೂರ್ತಿಯವ್ರ ಮನೆಗೆ ಹೋಗಿ ಅವನನ್ನ ಅಲ್ಲಿ ಒಪ್ಪಿಸ್ದೆ. ಈಗ ರಾಕೇಶ್ಗೆ ಚಲಪತಿ ಅನ್ನೋ ಒಬ್ಬ ತಂದೆ ಇದ್ದಾರೆ. ಅವರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಅದನ್ನ ಮಾನ್ಯ ನ್ಯಾಯಾಧೀಶರು ಪರಿಶೀಲಿಸಿ ತೀರ್ಮಾನ ಕೊಡಬೇಕು. ನಿಮಗೂ ಸೂರ್ಯವಂಶಕ್ಕೂ ಮೊದಲಿಂದಾನೂ ದ್ವೇಷ ಇದೆ ಅಂತ ಊರು ಜನ ಎಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಆ ರೀತಿ ದ್ವೇಷ ಇದ್ದಿದ್ರೆ ನಾನು 4 ಸಲ ಮಿನಿಸ್ಟರ್ ಆಗ್ತಿದ್ನ. ಕುಟುಂಬ ಅಂದಮೇಲೆ ಮನಸ್ತಾಪಗಳಿರೋದು ಸಹಜ ಅಲ್ವಾ? ನಾನು ಅದನ್ನೆಲ್ಲ ಮರೆತು ರಾಕೇಶನ್ನ ಅವ್ರ ಮನೆಗೆ ಒಪ್ಪಿಸ್ಬಿಟ್ಟು ಬಂದಿದ್ನಲ್ಲ. ಇದಕ್ಕಿಂತ ಯಾರು ತಾನೇ ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡ್ತಾರೆ? ಕೋಲಾ ಫ್ಯಾಕ್ಟ್ರಿ ವಿಚಾರವಾಗಿ ನೀವು ಪರ್ಮಿಷನ್ ಕೊಡಿಸಿದ್ರಂತೆ, ನಿಜಾನಾ? ಸತ್ಯಮೂರ್ತಿ ಅವರು ನಾನು ಏನೂ ಮಾಡೋದಿಲ್ಲ ಅಂತ ವಿಕ್ರಮ್ ರಾಥೋಡ್ ಅವ್ರಿಗೆ ಹೇಳಿದ್ರು. ಈ ಪ್ರಾಜೆಕ್ಟ್ಗೆ ಸ್ವತಃ ಸತ್ಯಮೂರ್ತಿ ಅವ್ರ ಮೊಮ್ಮಗ ರಾಕೇಶನೇ ಪಾರ್ಟ್ನರ್ ಆಗಿದ್ದ. ಈ ವಿಚಾರದಲ್ಲಿ ಕರ್ಣ ಕೂಡ ಮೂಗ್ ತೂರಿಸ್ತಿದ್ದ. ಆಮೇಲೆ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ತಾವಿನ ಹೊರಡ್ಬೋದು. ದಟ್ಸ್ ಆಲ್ ಯುವರ್ ಆನರ್. ಪ್ರತಿಯೊಬ್ಬರ ಸಾಕ್ಷಿ, ಹೇಳಿಕೆ, ಆಧಾರ ಎಲ್ಲ ಸ್ಪಷ್ಟವಾಗಿ ಹೇಳುತ್ತೆ ರಾಕೇಶ್ನ ಗುಣ ನಡತೆ ಸರಿ ಇರಲಿಲ್ಲ ಅಂತ. ಆಶ್ರಮದಲ್ಲಿ ಬೆಳೆದ ಹುಡುಗ 100-500 ರೂಪಾಯಿಗೋಸ್ಕರ ಸಾಕಷ್ಟು ಚಿಲ್ಲರೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದ. ದಿಢೀರಂತ ರಾಂಪುರದ ಸತ್ಯಮೂರ್ತಿ ಅವರ ಮನೆ ವಿಷಯ ಗೊತ್ತಾದ ಮೇಲೆ ಕೋಟ್ಯಾಂತರ ರೂಪಾಯಿ ಸಿಗತ್ತೆ ಅನ್ನೋ ದುರಾಸೆಯಿಂದ ತಾನೇ ಸೂರ್ಯವರ್ಧನ್ ಅಂತ ಸುಳ್ಳು ಹೇಳ್ಕೊಂಡು ಬಂದು ಆ ಮನೆ ಸೇರ್ಕೊಂಡ ಮಹಾಸ್ವಾಮಿ. ಅಸಲಿಗೆ ಕರ್ಣನೇ ಆ ಮನೆ ವಾರಸ್ದಾರ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿರೋದ್ರಿಂದ ನನ್ನ ಕಕ್ಷಿದಾರ ಕರ್ಣ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ವಾಮಿ. ಡಿಫೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು. ನಿಮ್ದೇನಾದರೂ ಕ್ರಾಸ್ ವೆರಿಫಿಕೇಶನ್ ಇದೆಯಾ? ಹೌದು ಮಹಾಸ್ವಾಮಿ. ಮೇಲ್ನೋಟಕ್ಕೆ ಎಲ್ಲ ಸಾಕ್ಷಿ ಆಧಾರಗಳು ಕರ್ಣನ ಪರವಾಗಿದ್ರೂ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೊಟ್ಟಿರುವಂತ ಆಧಾರಗಳು ಯಾವುದೂ ಸ್ಪಷ್ಟವಾಗಿಲ್ಲ. ಈ ಕೇಸ್ನ ಮೊದಲನೇ ಹಂತದಲ್ಲೇ ಸಾಕಷ್ಟು ನ್ಯೂನತೆಗಳಿವೆ. ಮಹಾಸ್ವಾಮಿಗಳೇ, ನಾನು ಮೊದಲನೇದಾಗಿ ಸತ್ಯಮೂರ್ತಿ ಅವರನ್ನ ವಿಚಾರಣೆ ಕರೆಯೋಕೆ ಇಷ್ಟಪಡ್ತೀನಿ. ಕರೀರಿ. ಸತ್ಯಮೂರ್ತಿ, ಸತ್ಯಮೂರ್ತಿ, ಸತ್ಯಮೂರ್ತಿ. ಸತ್ಯಮೂರ್ತಿ ಅವರೇ, ಕರ್ಣ ಅವರು ನಿಮ್ ಮನೆಗ್ ಬಂದಾಗ ಅವರೇ ನಿಮ್ಮ ಮೊಮ್ಮಗ ಅಂತ ಒಪ್ಕೊಂಡಿದ್ರಿ. ಜೊತೆಗೆ ರಾಕೇಶ್ ಅವ್ರು ಬಂದಾಗ್ಲೂ ಅವನೇ ನನ್ನ ಮೊಮ್ಮಗ ಅಂತ ಸ್ವೀಕರಿಸಿದ್ರಿ. ಈಗ ಯಾವುದೋ ಒಂದು ಹಳೆ ಫೋಟೋ ನೋಡಿದ ತಕ್ಷಣ ಮತ್ತೆ ನೀವು ಕರ್ಣನೇ ನನ್ನ ಮೊಮ್ಮಗ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ನಿಲುವಿನಲ್ಲಿ ಸಾಕಷ್ಟು ಗೊಂದಲಗಳಿರೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾಳೆ
ನಮ್ಮ ಲಾಯರ್ ಪ್ರಸನ್ನ ಸಿಂಹ ಅವರೇ ಒಂದು ಫೋಟೋ ಇಟ್ಕೊಂಡು ಬಂದು ನಾನೇ ನಿಮ್ ಮೊಮ್ಮಗ ಅಂತ ಹೇಳಿದ್ರೆ ಒಪ್ಕೊಂಡ್ ಬಿಡ್ತೀರಾ? ಖಂಡಿತ ಇಲ್ಲ. ನಿಮ್ಮ ಮೊಮ್ಮಗ 20 ವರ್ಷದ ಹಿಂದೆನೆ ಕಳ್ದು ಹೋದ ಅಂತ ಹೇಳ್ತಿದ್ದೀರಾ. ಅವಾಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ? ನಮ್ಮ ಲಾಯರ್ ಪದ್ಮನಾಭ್ ಅವ್ರ ಕೈಲಿ ಕಂಪ್ಲೇಂಟ್ ಕೊಡ್ಸಿದ್ವಿ. ಆಮೇಲೆ ಸಾಕಷ್ಟು ರೀತಿ ಹುಡುಕೋ ಪ್ರಯತ್ನನೂ ಮಾಡಿದ್ವಿ. ಅಂದ್ರೆ ನಿಮ್ಗೆ ಲಾಯರ್ ಪದ್ಮನಾಭ್ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಅಂತಾಯ್ತು. ಹೌದು, ಒಂದು ಕಾಲದಲ್ಲಿ ಇತ್ತು. ಅವರೇ ಕರ್ಣನ್ನ ಕರ್ಕೊಂಡ್ ಬಂದು ನಾಟಕ ಮಾಡಿಸ್ತಾ ಇದೀನಿ ಅಂತ ಹೇಳ್ದಾಗ್ಲೂ ನೀವ್ ನಂಬುದ್ರಿ. ಹೌದು, ಅವನ್ ಮಾಡ್ಕೊಂಡಿರೋ ಒಪ್ಪಂದ ಇದೆಯಲ್ಲ, ಹಾಗಾಗಿ ನಂಬಲೇಬೇಕಾಯ್ತು. ಮತ್ ಯಾಕೆ ನೀವು ಕರ್ಣ ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ? ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತು. ನಿಮಗೆ ಕರ್ಣನಿಂದ ಜೀವ ಬೆದರಿಕೆ ಇತ್ತು, ಅದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ನಾನು ಹೇಳ್ತೀನಿ. ಕರ್ಣ ಆ ರೀತಿ ಮನುಷ್ಯ ಅಲ್ಲ. ರಾಕೇಶ್ ಅವರು ಲಾಯರ್ ಪದ್ಮನಾಭ್ ಅವ್ರನ್ನ ಇಟ್ಕೊಂಡು ನಿಮಗ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಹಾಗಿದ್ಮೇಲೆ ನೀವ್ಯಾಕೆ ಅವ್ರ ವಿರುದ್ಧ ಒಂದು ಕಂಪ್ಲೇಂಟು ಕೊಟ್ಟಿಲ್ಲ? ಕಂಪ್ಲೇಂಟ್ ಕೊಡುವಂತ ಸಂದರ್ಭ ಬರಲಿಲ್ಲ. ಓಕೆ, ರಾಕೇಶ್ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನಾ? ಇಲ್ಲ. ಮತ್ತೆ ವಿಕ್ರಮ್ ರಾಥೋಡ್ ಮಾಡ್ತಾ ಇದ್ದ. ಅದಕ್ಕೆ ನಿಮ್ ಹತ್ರ ಸಾಕ್ಷಿ ಏನಾದ್ರೂ ಇದೆಯಾ? ಇಲ್ಲ. ಕರ್ಣ ಕೋಲಾ ಫ್ಯಾಕ್ಟರಿ ಮಾಡಬಾರ್ದು ಅಂತ ನಿಮ್ ಹತ್ರ ಏನಾದ್ರೂ ಹೇಳಿದ್ರಾ? ಹೌದು, ಹೇಳಿದ್ದ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಸತ್ಯಮೂರ್ತಿ ಅವ್ರಿಗೆ ಅವಾಗವಾಗ ಬೆದರಿಕೆ ಕರೆಗಳು ಬರ್ತಾ ಇತ್ತು, ಆದ್ರೆ ಅದಕ್ಕೆ ಸಾಕ್ಷಿಗಳೇ ಇಲ್ಲ. ಕರ್ಣ ಅವರು ಮೋಸ ಮಾಡಿದ್ರು ಸಹ ಇವರು ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಮೇಲಾಗಿ ಕರ್ಣನೇ ಈ ಕೋಲಾ ಫ್ಯಾಕ್ಟರಿಗೆ ಅಡ್ಡಗಾಲಾಗಿ ನಿಂತಿದ್ದ ಅನ್ನೋ ವಿಚಾರನ ನೀವು ಗಮನಿಸಬೇಕು ಮಹಾಸ್ವಾಮಿ. ಲಾಯರ್ ಪದ್ಮನಾಭ ಅವರು ಕಿಡ್ನಾಪ್ ಆಗಿದ್ದು ನಿಜ, ಆದ್ರೆ ಪ್ರಾಜೆಕ್ಟ್ ವಿಚಾರವಾಗಿ ಅಲ್ಲ, ಭೀಮನ್ ವಿಚಾರವಾಗಿ ಕಿಡ್ನಾಪ್ ಆಗಿದ್ರು. ಕೊಲೆ ಆಗಿರೋ ಭೀಮ ಅನ್ನೋ ವ್ಯಕ್ತಿ ಅವ್ರ ಕಿಡ್ನಾಪ್ ನ ಮಾಡಿದ್ದ ಅಂತ ರಾಕೇಶ್ ಈಗಾಗ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಸತ್ಯಮೂರ್ತಿ ಅವರು ತಮ್ಮ ಇಡೀ ಆಸ್ತಿನ ರಾಕೇಶ್ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ ಅನ್ನೋ ಭಯದಲ್ಲಿ ಕರ್ಣ ಅವರು ಇಲ್ಲದ ಸಲದ ಕತೆಗಳನ್ನ ಹೇಳಿ ಇವರನ್ನ ನಂಬಿಸ್ತಾ ಇದ್ರು.